ಕೇಳಿಸ್ತಿದ್ಯಾ ಮಾತಾಡೋದು? ಮಾಡಿ ಬಲ್. ಹಲೋ, ಕೇಳಿಸ್ತಿಲ್ಲೇನ್ರಿ ಮಾತಾಡೋದು? ರಿಪ್ಲೈ ಮಾಡಿ ಯಾರು ಅಟ್ಲೀಸ್ಟ್. ಕೇಳಿಸ್ತಿದ್ಯಾ? ಓಕೆ ಓಕೆ. So the starting point of our discussion as far as sources of international law is Article 38 of Article 38 of Statute of International Court of Justice. ವಿಶ್ವ ನ್ಯಾಯಾಲಯ ಇದೆಯಲ್ಲ, ವಿಶ್ವಸಂಸ್ಥೆಯ ಕೆಳಗೆ ಬರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಅದನ್ನ ಸೃಷ್ಟಿ ಮಾಡೋದು ಒಂದು ಕಾನೂನಿನ ಮೂಲಕ ಮಾಡೋದು, ಅಂತಾರಾಷ್ಟ್ರೀಯ ಕಾನೂನಿನ ಶಾಸನದ ಮೂಲಕ ಮಾಡಿದ್ರು. ಆ ಶಾಸನಗಳಲ್ಲಿ ಹಲವಾರು ಅನುಚ್ಛೇದಗಳಿದಾವೆ. ನಾವ್ ಹಿಂಗೆ ನಮ್ಮ ಸಂವಿಧಾನದಲ್ಲಿರುವ ಅನುಚ್ಛೇದಗಳಿದಾವೋ ಅದೇ ರೀತಿ ಅಂತಾರಾಷ್ಟ್ರೀಯ ನ್ಯಾಯಾಲಯನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಸಂವಿಧಾನ ತರನೇ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡ್ರು, ಒಪ್ಪಂದ ಮಾಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದ್ರ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯನ ಸ್ಥಾಪನೆ ಮಾಡಿದ್ರು. ಆ ಒಂದು ಕಾನೂನಿನಲ್ಲಿ 38ನೇ ಅನುಚ್ಛೇದ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳ ಬಗ್ಗೆ ಮಾತಾಡ್ತಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಯಾವ್ಯಾವು ಅನ್ನೋದನ್ನ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪರಿಗಣಿಸುತ್ತೆ ಅನ್ನೋದನ್ನ ತಿಳಿಸ್ತಾರೆ. That is going to give an important indication as to what are the important sources of international law. ಯಾಕಂದ್ರೆ ಅಲ್ಟಿಮೇಟ್ ಆಗಿ ನಮಗೆ ಬೇಕಾಗಿರೋದು ಏನಂದ್ರೆ ನ್ಯಾಯಾಲಯಗಳು ಯಾವ್ದನ್ನ ಕಾನೂನು ಅಂತ ಪರಿಗಣಿಸುತ್ತೆ. ನ್ಯಾಯ ತೀರ್ಮಾನ ಮಾಡ್ಬೇಕಾದ್ರೆ ಡಿಸ್ಪ್ಯೂಟ್ಸ್ ಇದಾವೆ, ವ್ಯಾಜ್ಯಗಳಿದಾವೆ ಅಂದ್ರೆ ಆ ವ್ಯಾಜ್ಯ ತೀರ್ಮಾನ ಮಾಡ್ಬೇಕಾದ್ರೆ ಆ ನ್ಯಾಯಾಲಯಗಳು ಯಾವ ನಿಯಮಗಳನ್ನ ಕಾನೂನು ಅಂತ ಪರಿಗಣಿಸುತ್ತೆ, ಯಾವ ನಿಯಮಗಳನ್ನ ಕಾನೂನು ಅಂತ ಪರಿಗಣಿಸೋದಿಲ್ಲ ಅನ್ನೋದ್ರ ಮೇಲೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ಸೊ ಅದರಿಂದ ಇವತ್ತು ಕೂಡ ಇಡೀ ವಿಶ್ವದಲ್ಲಿ ಇಂಥದ್ದು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ, ಇಂಥದ್ದು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ತೀರ್ಮಾನ ಮಾಡ್ಬೇಕು ಅಂದ್ರೆ ಅದರ ಪ್ರಮುಖವಾದಂತ ಒಂದು ನಿಯಮ ಯಾವುದು ಅಂದ್ರೆ ಅನುಚ್ಛೇದ 38 ಕ್ಲಾಸ್ 1 ಯಾವುದು ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸ್ಟ್ಯಾಟ್ಯೂಟ್. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಶಾಸನ ಇದೆಯಲ್ಲ, ಶಾಸನದ ಸನದ್ದು ಅನುಚ್ಛೇದ 38 ಭಾಗ 1 ಅದರಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಯಾವ್ಯಾವ ನಿಯಮಗಳನ್ನ ಅಥವಾ ಯಾವ ಏನು ಮೂಲಗಳಿರ್ತಾವಲ್ಲ ಅದೇನಂತ ಕರಿತೀವಿ ನಾವು, ಯಾವ ನಿಯಮಗಳನ್ನ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಅಂತ ಪರಿಗಣಿಸ್ತೀವಿ ಅಂತ ಅಲ್ಲಿ ಆ ಒಂದು ಅಧಿನಿಯಮ ಅಲ್ಲ, ಆ ಒಂದು ಸ್ಟ್ಯಾಟ್ಯೂಟ್ ಕಾನೂನಿನಲ್ಲಿ ತಿಳಿಸುತ್ತೆ. ಸೊ ಏನ್ ಹೇಳುತ್ತೆ ಈ ಅನುಚ್ಛೇದ 38 ಕ್ಲಾಸ್ 1 ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇದು ಹೇಳುತ್ತೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೋಸ್ಟ್ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ ಆನ್ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್. ನಾನು ಹೇಳಿದ್ನಲ್ಲ, ಇವತ್ತು ಕೂಡ ಇಡೀ ವಿಶ್ವದಲ್ಲಿ ಯಾವ್ದು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಪರಿಗಣಿಸ್ಬೇಕು ಅಂದ್ರೆ ಬಹಳ ಅಧಿಕಾರಯುತವಾಗಿ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ ಈ ಕ್ಲಾಸ್ ನೋಡ್ಬೋದು. ಕ್ಲಾಸ್ ಅಲ್ಲ, ಅನುಚ್ಛೇದ 38 ಕ್ಲಾಸ್ 1 ನಾವು ನೋಡ್ಬೋದು. ಏನ್ ಹೇಳುತ್ತೆ ಅನುಚ್ಛೇದ 38 ಕ್ಲಾಸ್ ಅನ್ನೋದನ್ನ ಈಗ ಮುಂದಕ್ಕೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ 38 ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸ್ಟ್ಯಾಟ್ಯೂಟ್ ಅದೇನ್ ಹೇಳ್ತೆ ಅಂದ್ರೆ, ಇಟ್ ಸೇಸ್ ದಟ್ ದ ಕೋರ್ಟ್ ಅಂದ್ರೆ ಯಾವ ಕೋರ್ಟು? ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ದ ಕೋರ್ಟ್ ಹೂಸ್ ಫಂಕ್ಷನ್ ಈಸ್ ಟು ಡಿಸೈಡ್ ಇನ್ ಅಕಾರ್ಡೆನ್ಸ್ ವಿತ್ ಇಂಟರ್ನ್ಯಾಷನಲ್ ಲಾ ಸಚ್ ಡಿಸ್ಪ್ಯೂಟ್ಸ್ ಆಸ್ ಆರ್ ಸಬ್ಮಿಟೆಡ್ ಟು ಇಟ್. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೆಲಸ ಏನಂದ್ರೆ, ದ ಕೋರ್ಟ್ ಅದರ ಫಂಕ್ಷನ್ ಏನು? ಇಸ್ ಟು ಡಿಸೈಡ್ ಡಿಸ್ಪ್ಯೂಟ್ಸ್, ವ್ಯಾಜ್ಯಗಳನ್ನ ತೀರ್ಮಾನ ಮಾಡಬೇಕು. ಆದ್ರೆ ಹೆಂಗ್ ತೀರ್ಮಾನ ಮಾಡಬೇಕು? ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಇಂಟರ್ನ್ಯಾಷನಲ್ ಕಾನೂನು, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ತೀರ್ಮಾನ ಮಾಡಬೇಕು ಅಂತ ಆ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಇರುವಂತಹ ಒಂದು ಅಧಿಕಾರ ಅಥವಾ ಅದರ ಒಂದು ಕಾರ್ಯ. ಸಚ್ ಡಿಸ್ಪ್ಯೂಟ್ಸ್ ಆಸ್ ಆರ್ ಸಬ್ಮಿಟೆಡ್ ಟು ಇಟ್. ಇಲ್ಲಿ ಇದು ಮುಂದಕ್ಕೆ ನೀವು ಓದ್ತೀರಿ ಇಂಟರ್ನ್ಯಾಷನಲ್ ಅಲ್ಲಿ ಇಲ್ಲಿಂಗೆ ನಮ್ಗೆ ಇವಾಗ ನಮ್ಮ ಭಾರತದಲ್ಲಿ ಏನಿದೆ ಅಂದ್ರೆ, ಇವಾಗ ಒಂದು ಘಟನೆ ನಡೀತು ಅಂದ್ಕೊಡ್ರಿ, ಗದಗಲ್ಲಿ ಯಾವ್ದೋ ಒಂದು ಕೊಲೆ ಆಗಿದೆ. ದೇರ್ ಇಸ್ ಅ ಮರ್ಡರ್ ಇನ್ ಗದಗಲ್ಲಿ ಮರ್ಡರ್ ಆಗಿದೆ. ಯಾವ ನ್ಯಾಯಾಲಯಕ್ಕೆ ಜೂರಿಸ್ಡಿಕ್ಷನ್ ಇದೆ? ಯಾರು ಹೇಳ್ಬೋದಾ? CRPC ಓದ್ತಿದ್ದೀರಾಗ್ಲಿ? CRPC ಓದಿದಿರೋ ಓದಿಲ್ವ ಇನ್ನು? ಹ್ಯಾವ್ ಯು ಸ್ಟಡಿಡ್ CRPC? ಓದಿದಿರಲ್ಲಮ್ಮ. ಸೊ ಗದಗಲ್ಲಿ ಒಂದು ಕೊಲೆ ಆಗಿದೆ ಅಂದ್ರೆ ಆ ಕೊಲೆಯ ಪ್ರಕರಣದ ನ್ಯಾಯಾಧಿಕಾರ ಯಾರಿಗಿದೆ ಹೇಳ್ಬೋದಾ? ಹಲೋ ಹೇಳ್ರಿ ಸಿದ್ಲಿಂಗಪ್ಪ ಬೂದ್ನಿ. ಪ್ರಥಮವಾಗಿ JMFC ಫಸ್ಟ್ JMFC ಕೋರ್ಟ್ ಬರ್ತದೆ ಸರ್, ಪ್ರಥಮ ದಂಡಾಧಿಕಾರಿ. ಇಲ್ಲ, ಅದು ತಪ್ಪು. ಜೂರಿಸ್ಡಿಕ್ಷನ್ JMFC ಇರೋದಿಲ್ಲ.
JMFC ಗೆ ಜೂರಿಸ್ಡಿಕ್ಷನ್ ಇರಬೇಕು ಅಂದ್ರೆ ಯಾಕಂದ್ರೆ ಇದು ಮರ್ಡರ್ ಏನಿದೆ ಅಂದ್ರೆ ಇಟ್ ಈಸ್ ಎ ಪೊಲೀಸ್ ಅಧಿಕಾರಿಗಳು ಬರುತ್ತೆ ಸರ್. ಜೂರಿಸ್ಡಿಕ್ಷನ್ ಪೊಲೀಸ್ ಅಧಿಕಾರಿ ಬರೋರಿ, ಜೂರಿಸ್ಡಿಕ್ಷನ್ ಏನಿದ್ರು ನ್ಯಾಯಾಲಯಕ್ಕೆ ಇರೋದು. ಅವ್ರಿಗೆ ಏನಿರುತ್ತೆ ಅಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಅಧಿಕಾರ ಇರುತ್ತೆ ಹೊರತು ನ್ಯಾಯಾಧಿಕಾರ ಇದೆಯಲ್ಲ ಜೂರಿಸ್ಡಿಕ್ಷನ್, ಅದು ನ್ಯಾಯಾಲಯಗಳು ಮಾತ್ರ ಇರ್ತದೆ. ಆ ನ್ಯಾಯಾಲಯ ಯಾವ ನ್ಯಾಯಾಲಯ? ಗದಗ್ನ ಸೆಷನ್ ನ್ಯಾಯಾಲಯ, ಸೆಷನ್ಸ್ ಕೋರ್ಟ್ ಅಂತ ಕರಿತೀವಿ, ಸತ್ರ ನ್ಯಾಯಾಲಯ ಅಂತ ಕರಿತೀವಿ ಕನ್ನಡದಲ್ಲಿ. ಸತ್ರ ನ್ಯಾಯಾಲಯಕ್ಕೆ ಬರುತ್ತೆ. ಸೆಷನ್ಸ್ ಕೋರ್ಟ್ ಆಫ್ ಗದಗ್ is the only court which has a jurisdiction to try this murder case which was committed in ಗದಗ್. ಯಾರೋ ಒಬ್ಬನ ಮೇಲೆ ಅಕ್ಯೂಸೇಷನ್ ಇದೆ, ಏನಪ್ಪ ಇಂಥವನೇ ಅಪರಾಧ ಮಾಡದಾನೆ ಅಂತ. ಅವನದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅವನು ನನ್ಗೆ ಈ ಕೋರ್ಟ್ ಬಗ್ಗೆ ಇಷ್ಟ ಇಲ್ಲ, ನಂಗೆ ಸೆಷನ್ಸ್ ಕೋರ್ಟ್ ಯಾವುದು ಗದಗ್ ಸೆಷನ್ಸ್ ಕೋರ್ಟ್ ಬಗ್ಗೆ ನಂಗೆ ಇಷ್ಟ ಇಲ್ಲ, ನಾನು ಈ ಕೋರ್ಟ್ ನಲ್ಲಿ ಕೇಸ್ ನಡೆಸೋದಕ್ಕೆ ನಂಗೆ ಇಷ್ಟ ಇಲ್ಲ, ನನ್ಗೆ ಈ ಕೋರ್ಟ್ ಬೇಡ ಅಂತ ಹೇಳಕ್ಕಾಗತ್ತ? ನಾನು ಹೇಳಕ್ಕಾಗತ್ತಾ ಇಲ್ವಾ? ಇಲ್ಲ ಸರ್, ಹಾಗೇನ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಂಪಲ್ಸರಿ ಜೂರಿಸ್ಡಿಕ್ಷನ್ ಇದೆ. ಒಂದಕ್ಕೆ ಏನೇ ಘಟನೆಗಳು ಗದಗ್ ಡಿಸ್ಟಿಕ್ ಅಲ್ಲಿ ನಡೀತು ಅಂದ್ರೆ ಅಂತ ಏನೋ ಬಹಳ ಸೀರಿಯಸ್ ಅಂದ್ರೆ ಬಹಳ ಘೋರವಾದ ಅಪರಾಧಗಳು ನಡೆದ್ರೆ ಅಂತವೆಲ್ಲ ತೀರ್ಮಾನ ಮಾಡೋ ನ್ಯಾಯಾಧಿಕಾರ ಗದಗ್ನ ಸತ್ರ ನ್ಯಾಯಾಲಯಕ್ಕಿದೆ. ಅದು ನಮ್ಮ ಇಚ್ಛೆಗೆ ಮೀರಿ ಸಂಬಂಧಪಟ್ಟಿದ್ದಾರೆ. ನಮ್ಗೆ ಇಷ್ಟ ಇದ್ರೆ ಹೋಗ್ತೀವಿ, ಇಲ್ದಿರ ಇಲ್ಲ ಅನ್ನಂಗಿಲ್ಲ. ಈ ಕೋರ್ಟ್ಗಳಲ್ಲಿ ಹೋಗ್ಲೇಬೇಕು. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಗಿಲ್ಲ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ, ಅದರ ಜೂರಿಸ್ಡಿಕ್ಷನ್ ವಾಲಂಟರಿ ಅಂತ ಕರಿತೀವಿ ನಾವು. ಇಟ್ ಇಸ್ ನಾಟ್ ಕಂಪಲ್ಸರಿ. ವಾಲಂಟರಿ ಅಂದ್ರೆ ನಾವ್ ಇಚ್ಛೆ ಪಟ್ರೆ ಅದ್ರ ಜೂರಿಸ್ಡಿಕ್ಷನ್ ಗೆ ನಾವು ಸಬ್ಮಿಟ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ನಾವು ಆ ಜೂರಿಸ್ಡಿಕ್ಷನ್ ಇಲ್ಲ ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗೋದೇ ಬೇಕಾಗಿಲ್ಲ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೂಲಕ ನಾವು ನಮ್ಮ ವ್ಯಾಜ್ಯಗಳನ್ನ ತೀರ್ಮಾನ ಮಾಡ್ಬೇಕು ಅಂದ್ರೆ ನಾವು ಸ್ವ ಇಚ್ಛೆಯಿಂದ ಅಲ್ಲಿ ಹೋಗಿ ನೀವು ವ್ಯಾಜ್ಯ ಇದೆ ದಯವಿಟ್ಟು ನೀವು ತೀರ್ಮಾನ ಮಾಡ್ರಿ ಅಂತ ಕೇಳ್ಕೊಂಡ್ರೆ ಇಬ್ರು ಪಕ್ಷಗಾರರು ಹೋಗಿ ಅದನ್ನ ತೀರ್ಮಾನ ಮಾಡುತ್ತೆ ಹೊರತು ICJ ಇಲ್ಲಿ ಘಟನೆ ನಡೆದಿದೆ, ನನಗೆ ಜೂರಿಸ್ಡಿಕ್ಷನ್ ಇದ್ದೇ ಇದೆ, ನಾನು ಬಂದು ನಿಮ್ ನ್ಯಾಯಾಲಯ ನಿಮ್ಮ ಪ್ರಕರಣ ತೀರ್ಮಾನ ಮಾಡ್ತೀನಿ ಅಂತ ಹೇಳೋ ಅಧಿಕಾರ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಇಲ್ಲ. ಯಾಕೆ ಏನು ಅನ್ನೋದನ್ನ ಮುಂದಕ್ಕೆ ನಾವು ಡೀಟೇಲ್ ಆಗಿ ಓದ್ತೀವಿ. ಈಗ ಇಷ್ಟು ತಿಳ್ಕೊಳ್ಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ರೀತಿನೇ ಕೆಲಸ ಮಾಡೋದು. ಇಟ್ಸ್ ಜೂರಿಸ್ಡಿಕ್ಷನ್ ಈಸ್ ನಾಟ್ ಕಂಪಲ್ಸರಿ ಬಟ್ ವಾಲಂಟರಿ. ಇಬ್ರು ವ್ಯಾಜ್ಯಗಳಿದೆ, 2 ರಾಷ್ಟ್ರಗಳ ನಡುವೆ ವ್ಯಾಜ್ಯ ಇದೆ. ಅವಾಗ ಆ ವ್ಯಾಜ್ಯನ ತೀರ್ಮಾನ ಮಾಡ್ಬೇಕು ಅಂತಿದ್ರೆ ಇಬ್ರು ರಾಷ್ಟ್ರಗಳು ಸಬ್ಮಿಟ್ ಮಾಡ್ಬೇಕು, ಹೌದು ನಮ್ಮ ವ್ಯಾಜ್ಯ ಇದೆ, ಇದನ್ನ ತೀರ್ಮಾನ ಮಾಡೋಣ, ಯಾರು ಅಂತಾರಾಷ್ಟ್ರೀಯ ನ್ಯಾಯಾಲಯ ತೀರ್ಮಾನ ಮಾಡ್ರಿ ಅಂತ ಅವ್ರು ಕೊಟ್ರೆ ಅವಾಗ ತೀರ್ಮಾನ ಮಾಡ್ತಾರೆ, ಇಲ್ದಿರಿಲ್ಲ. ಓಕೆ ಕೊಟ್ವಿ ಅಂತ ಕೊಡ್ರಿ, ಯಾವುದೋ ಒಂದು ವ್ಯಾಜ್ಯ ಇದೆ, ನಮ್ಮ ರಾಷ್ಟ್ರಕ್ಕೆ ಮತ್ತೆ ಶ್ರೀಲಂಕಾಕ್ಕೆ ಒಂದು ವ್ಯಾಜ್ಯ ಇದೆ ಅಂದ್ಕೊಡ್ರಿ. ಎರಡು ಆ ವ್ಯಾಜ್ಯ ತೀರ್ಮಾನ ಮಾಡ್ಕೊಬೇಕು. ಅವಾಗ ಏನ್ ಮಾಡ್ಬೇಕು? ಶ್ರೀಲಂಕಾ ಮತ್ತೆ ಭಾರತ ಇದೆಯಲ್ಲ, 2 ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗಿ ಇಂಥ ವ್ಯಾಜ್ಯ ಇದೆ ನಮ್ಮ ಹತ್ರ, ದಯವಿಟ್ಟು ನೀವು ತೀರ್ಮಾನ ಮಾಡ್ರಿ ಅಂತ ಕೇಳ್ಕೊಬೇಕು. ಅವಾಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆ ಒಂದು ಪ್ರಕರಣನ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಬರ್ತದೆ. ಹಂಗ ಅಧಿಕಾರ ಬಂದು ಆ ನ್ಯಾಯಾಲಯಕ್ಕೆ ಒಂದು ಡಿಸ್ಪ್ಯೂಟ್ ನ ಸಬ್ಮಿಟ್ ಮಾಡಿದ್ರೆ, ಒಂದು ವ್ಯಾಜ್ಯನ ಸಬ್ಮಿಟ್ ಮಾಡಿದ್ರೆ, ಅವಾಗ ಆ ನ್ಯಾಯಾಲಯ ಯಾವುದರ ಮೂಲಕ ಕಾನೂನನ್ನ ಹುಡುಕಿ ಯಾವ್ಯಾವ ಕಾನೂನನ್ನ ಅಪ್ಲೈ ಮಾಡುತ್ತೆ ಅಂತ ಅನುಚ್ಛೇದ 38 ಹೇಳುತ್ತೆ. ಇದು ಈ ಒಂದು ಅನುಚ್ಛೇದದ ಹಿನ್ನೆಲೆ. ಅನುಚ್ಛೇದ 38 ಹೇಳುತ್ತೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ತನ್ನ ಮುಂದೆ ಯಾರನ್ನ ವ್ಯಾಜ್ಯಗಳನ್ನ ತಗೊಂಡ್ಬಂದು ವ್ಯಾಜ್ಯ ತೀರ್ಮಾನ ಮಾಡ್ರಿ ಅಂತ ಕೇಳ್ಕೊಂಡಾಗ ಅವಾಗ ಯಾವ ರೀತಿ ವ್ಯಾಜ್ಯ ತೀರ್ಮಾನ ಮಾಡುತ್ತೆ ಅಂತಾರಾಷ್ಟ್ರೀಯ ಕಾನೂನು? ಅದು ವ್ಯಾಜ್ಯ ತೀರ್ಮಾನ ಮಾಡ್ಬೇಕಾದ್ರೆ ಯಾವ್ಯಾವ ನಿಯಮಗಳನ್ನ ಅನ್ವಯಿಸುತ್ತೆ ಅಥವಾ ಯಾವ್ಯಾವ ನಿಯಮಗಳನ್ನ ಅದಕ್ಕೆ ಆ ಒಂದು ಪ್ರಕರಣಕ್ಕೆ ಅಪ್ಲೈ ಮಾಡ್ತದೆ, ಅದನ್ನ ಬಳಸ್ಕೊಳ್ಳುತ್ತೆ ಅಂತ ಈ ಅನುಚ್ಛೇದ 38 ಹೇಳುತ್ತೆ. ಅದೇನ್ ಹೇಳುತ್ತೆ ಅಂದ್ರೆ, ದ ಕೋರ್ಟ್ ಹೂಸ್ ಫಂಕ್ಷನ್ ಇಸ್ ಟು ಡಿಸೈಡ್ ಇನ್ ಅಕಾರ್ಡೆನ್ಸ್ ವಿತ್ ಇಂಟರ್ನ್ಯಾಷನಲ್ ಲಾ ಸಚ್ ಡಿಸ್ಪ್ಯೂಟ್ಸ್ ಆಸ್ ಆರ್ ಸಬ್ಮಿಟೆಡ್ ಟು ಇಟ್. ಅದರ ಒಂದು ನ್ಯಾಯಾಧಿಕಾರಕ್ಕೆ ತಂದ್ಬಿಟ್ಟು ಇದನ್ನ ತೀರ್ಮಾನ ಮಾಡ್ರಿ. ನಮ್ಮ ಎಕ್ಸಾಂಪಲ್ ಕರ್ನಾಟಕ, ಇಂಡಿಯಾ ಮತ್ತೆ ಶ್ರೀಲಂಕಾ ತಂದಿದ್ದಾವೆ ಅಂದ್ರೆ ಅವಾಗ ಅಂತಾರಾಷ್ಟ್ರೀಯ ಕಾನೂನು ಎಲ್ಲಿ ಸಿಗುತ್ತೆ? ಇವಾಗ ನಿಮ್ದು ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳಿದೆ ನಾನು, ಗದಗಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಯಾರದು ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇವಾಗ ಆ ಸೆಷನ್ ಸತ್ರ ನ್ಯಾಯಾಲಯ ಯಾವ ಕಾನೂನು ಅನ್ವಯಿಸುತ್ತೆ? ಸತ್ರ ನ್ಯಾಯಾಲಯ 3 ಪ್ರಮುಖವಾದ ಕಾನೂನುಗಳನ್ನ ಬಳಸುತ್ತೆ. ಒಂದ್ ಯಾವುದು? ಸಿಪಿಸಿ ಅಲ್ಲ, CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ದಂಡ ಪ್ರಕ್ರಿಯಾ ಸಂಹಿತೆ. ಆಮೇಲೆ ಇನ್ಯಾವ್ದು ಗೊತ್ತೇನ್ರಿ? ಇನ್ಯಾವ ಕಾನೂನು ಅಪ್ಲೈ ಆಗುತ್ತೆ ಈ ಮರ್ಡರ್ ಕೇಸ್ಗೆ? ಅದು ಎವಿಡೆನ್ಸ್ ಆಕ್ಟ್ ಅಪ್ಲೈ ಆಗುತ್ತೆ. ಕರೆಕ್ಟ್. ಆಮೇಲೆ ಇಂಡಿಯನ್ ಪಿನಲ್ ಕೋಡ್. ವೆರಿ ಗುಡ್. ದೋಸ್ ಆರ್ 3 ಲಾಸ್. ಇವು 3 ಕಾನೂನುಗಳನ್ನ ಕಾನೂನು ಅಂತ ಪರಿಗಣಿಸಿ ಸತ್ರ ನ್ಯಾಯಾಲಯ ನ್ಯಾಯ ತೀರ್ಮಾನ ಮಾಡ್ತದೆ. ಆದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ, ಇದು ಯಾವ್ಯಾವ ಅಂಶಗಳನ್ನ ಗಮನಿಸುತ್ತೆ, ಯಾವ್ಯಾವುದನ್ನ ಕಾನೂನು ಅಂತ ಪರಿಗಣಿಸುತ್ತೆ, ನ್ಯಾಯ ತೀರ್ಮಾನ ಮಾಡ್ಬೇಕು ಅನ್ನೋದನ್ನ 38ನೇ ಕಲಂ ಹೇಳುತ್ತೆ. ಅದ್ರ ಪ್ರಕಾರ ಏನಂದ್ರೆ ದ ಕೋರ್ಟ್ ಶೆಲ್ ಅಪ್ಲೈ, ಅದು ಏನೇನನ್ನ ಅನ್ವಯಿಸುತ್ತೆ ಅಂದ್ರೆ ಅದನ್ನ ಮುಂದಕ್ಕೆ ಹೇಳ್ತೀವಿ ನೋಡ್ರಿ. ಸೊ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್,
ಅಂತಾರಾಷ್ಟ್ರೀಯ ಒಪ್ಪಂದಗಳು. ಕನ್ವೆನ್ಷನ್ಸ್ ಅಂದ್ರೆ ಒಪ್ಪಂದಗಳು. ವೆದರ್ ಜನರಲ್ ಆರ್ ಪರ್ಟಿಕ್ಯುಲರ್, ಅದನ್ನ ಮುಂದಕ್ಕೆ ಓದ್ತೀವಿ. ಅದು ಸಾಮಾನ್ಯ ಒಪ್ಪಂದಗಳಾಗಿರ್ಬೋದು ಅಥವಾ ನಿರ್ದಿಷ್ಟವಾದಂತಹ ಒಪ್ಪಂದ ಆಗಿರ್ಬೋದು. ಎಸ್ಟಾಬ್ಲಿಷಿಂಗ್ ರೂಲ್ಸ್ ಎಕ್ಸ್ಪ್ರೆಸ್ಲಿ ರೆಕಗ್ನೈಸ್ಡ್ ಬೈ ಕಂಟೆಸ್ಟಿಂಗ್ ಸ್ಟೇಟ್ಸ್. ಯಾವ್ದೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತೀರಿ, ಆ ಒಪ್ಪಂದಕ್ಕೆ ಎರಡು ಪಕ್ಷಗಾರರು ಏನು ಭಾರತ ಮತ್ತು ಶ್ರೀಲಂಕಾ ನಮ್ಮ ಎಕ್ಸಾಂಪಲ್ ಅವೆರಡೂನು ಆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಭಾಗ ಆಗಿರ್ತವೆ. ಆ ಅಂತಾರಾಷ್ಟ್ರೀಯ ಒಪ್ಪಂದನ ಒಪ್ಕೊಂಡಿರ್ತವೆ. ಅವಾಗ ಆ ಅಂತಾರಾಷ್ಟ್ರೀಯ ಒಪ್ಪಂದಗಳಿದಾವಲ್ಲ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್, ಅದನ್ನ ಏನ್ ಮಾಡ್ಬೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಆ ಒಪ್ಪಂದನ ಒಂದು ಕಾನೂನಿನ ನಿಯಮ ಅಂತ ಪರಿಗಣಿಸಿ ಅದರ ಪ್ರಕಾರ ಆ ವ್ಯಾಜ್ಯ ತೀರ್ಮಾನ ಮಾಡಬಹುದು. ಮೊದಲನೇ ಸೋರ್ಸ್. ಸೊ ಮೊದಲನೇ ಸೋರ್ಸ್ ಯಾವ್ದಂಗಾರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಅಂಡ್ ಟ್ರೀಟೀಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಅವು ಸಾಮಾನ್ಯ ಒಪ್ಪಂದಗಳು ಆಗ್ಬೋದು ಅಥವಾ ನಿರ್ದಿಷ್ಟವಾದ ಆಗಬಹುದು. ಸಾಮಾನ್ಯ ಒಪ್ಪಂದಗಳು ಅಂದ್ರೆ ಏನು, ನಿರ್ದಿಷ್ಟವಾದ ಒಪ್ಪಂದಗಳೇನು ಅನ್ನೋದನ್ನ ಮುಂದಕ್ಕೆ ನಾವು ಡೀಟೇಲ್ ಆಗಿ ಓದ್ತೀವಿ. ಆ ಒಪ್ಪಂದ ಯಾವುದೇ ರೀತಿ ಇರಲಿ, ಅಂತಾರಾಷ್ಟ್ರೀಯ ಒಪ್ಪಂದ ಇದ್ದು ಮತ್ತೆ ಎಸ್ಟಾಬ್ಲಿಷಿಂಗ್ ರೂಲ್ಸ್, ಅದು ಏನ್ ಮಾಡುತ್ತೆ, ಆ ಒಂದು ಒಪ್ಪಂದ ನಿಯಮಗಳನ್ನ ಸೃಷ್ಟಿ ಮಾಡ್ತಾ ಹುಟ್ಟಾಕತ್ತೆ. ಎಸ್ಟಾಬ್ಲಿಷಿಂಗ್ ರೂಲ್ಸ್ ಎಕ್ಸ್ಪ್ರೆಸ್ಲಿ ರೆಕಗ್ನೈಸ್ಡ್ ಬೈ ಕಂಟೆಸ್ಟಿಂಗ್ ಪಾರ್ಟೀಸ್. ಅಂದ್ರೆ ಈ ಕಂಟೆಸ್ಟಿಂಗ್ ಪಾರ್ಟೀಸ್ ಅಂದ್ರೆ ಈ ನಮ್ಮ ಪ್ರಕರಣದಲ್ಲಿ ನಾವೇನು ಓದಿದ್ವಿ, ಭಾರತ ಮತ್ತು ಶ್ರೀಲಂಕಾ ಎರಡು ಕಂಟೆಸ್ಟಿಂಗ್ ಪಾರ್ಟೀಸ್. ಅವೆರಡೂ ಆ ಒಂದು ಒಪ್ಪಂದ ಒಪ್ಕೊಂಡಿದ್ರೆ ಮುಂಚೆನೆ ಅಂತಹ ಒಂದು ಒಪ್ಪಂದನ ಏನ್ ಮಾಡುತ್ತೆ, ಆ ನ್ಯಾಯಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಪರಿಗಣಿಸಿ ಅದರ ಪ್ರಕಾರ ಆ ವ್ಯಾಜ್ಯ ತೀರ್ಮಾನ ಮಾಡಬಹುದು. ಸೊ ಮೊದಲನೇ ಸೋರ್ಸ್ ಯಾವುದು, ಆ ಪಕ್ಷಗಾರರು ಒಪ್ಕೊಂಡಿರುವಂತಹ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಬಳಸ್ಕೊಂಡು ನ್ಯಾಯ ತೀರ್ಮಾನ ಮಾಡಬಹುದು. ಸೊ ಮೊದಲನೇ ಸೋರ್ಸ್ ಯಾವುದು, ಇಟ್ ಈಸ್ ಗೋಯಿಂಗ್ ಟು ಬಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಇದು ಮೊದಲನೆಯ ಒಂದು ಪ್ರಮುಖವಾದಂತಹ ಸೋರ್ಸ್ ಆಫ್ ವಾಟ್, ಸೋರ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಪ್ರಮುಖವಾದಂತಹ ಸೋರ್ಸು ಇಂಟರ್ನ್ಯಾಷನಲ್ ಕನ್ವೆನ್ಷನ್. ಎರಡನೇದು ಅದಿಲ್ಲಪ್ಪ, ಯಾವುದು ಒಪ್ಪಂದಗಳಿಲ್ಲ, ಆದ್ಮೇಲೆ ಏನ್ ಮಾಡ್ಬೇಕು, ಅದರ್ವೈಸ್ ಮುಂದುವರಿತಾ ಇಲ್ಲ ಅಂದ್ರೂ ಕೆಲವು ಅಂತಾರಾಷ್ಟ್ರೀಯ ಕಾನೂನು ಇದೆ. ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಆಸ್ ಎವಿಡೆನ್ಸ್ ಆಫ್ ಜನರಲ್ ಪ್ರಾಕ್ಟೀಸ್ ಅಕ್ಸೆಪ್ಟೆಡ್ ಬೈ ಆಸ್ ಎ ಲಾ. ಇಂಟರ್ನ್ಯಾಷನಲ್ ಕಸ್ಟಮ್ಸ್, ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಅಂತಾರಾಷ್ಟ್ರೀಯ ಸಂಪ್ರದಾಯಗಳು ಹೆಂಗಿರ್ತಾವು, ಆಸ್ ಎವಿಡೆನ್ಸ್ ಆಫ್ ಜನರಲ್ ಪ್ರಾಕ್ಟೀಸ್ ಅಕ್ಸೆಪ್ಟೆಡ್ ಆಸ್ ಲಾ. ಆಸ್ ಎವಿಡೆನ್ಸ್ ಅಂದ್ರೆ ಅದೊಂದು ಸಾಕ್ಷಿ ಇದೆ ಅದಕ್ಕೇನು, ಆಸ್ ವೆಲ್ ಜನರಲ್ ಪ್ರಾಕ್ಟೀಸ್, ಒಂದು ಸಾಮಾನ್ಯ ಪ್ರಾಕ್ಟೀಸ್ ಅಂದ್ರೆ ಯೂಸೇಜ್. ನಾವಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ, ಪ್ರಾಕ್ಟೀಸ್ ಅಂದ್ರೆ ಹವ್ಯಾಸ, ಯೂಸೇಜ್ ಅಂದ್ರೆ ಬಳಕೆ. ಜನರಲ್ ಪ್ರಾಕ್ಟೀಸ್ ಅಂದ್ರೆ ಸಾಮಾನ್ಯ ಬಳಕೆ. ಎಲ್ಲಾ ರಾಷ್ಟ್ರಗಳು ಅದನ್ನ ಬಳಸ್ತಾ ಇದಾರೆ, ಅಂತ ಒಂದು ನಿಯಮನ ಅಥವಾ ಆ ರೀತಿ ನಡ್ಕೊಂತ ಇದಾವೆ. ಒಂದು ಸನ್ನಿವೇಶದಲ್ಲಿ ಈ ರೀತಿ ನಡ್ಕೊಂತವೆ ಅನ್ನೋದು ಸಾಮಾನ್ಯ ಪ್ರಾಕ್ಟೀಸ್, ಸಾಮಾನ್ಯವಾದಂತಹ ಒಂದು ನಡವಳಿಕೆ ಅಥವಾ ಬಳಕೆ ಆಗ್ಬಿಟ್ಟಿದೆ ಎಲ್ಲ ರಾಷ್ಟ್ರಗಳು. ಅದನ್ನ ಮತ್ತೆ ಹೆಂಗೆ, ಅಂಡ್ ಅಕ್ಸೆಪ್ಟೆಡ್ ಆಸ್ ಲಾ, ಆ ಬಳಕೆಗಳನ್ನ ಕಾನೂನಂತ ರಾಷ್ಟ್ರಗಳು ಒಪ್ಕೊಂಡಿರ್ತವೆ. ಆ ನಿಯಮಗಳನ್ನ ಕೂಡ ಬಳಸ್ಕೊಂಡು ಬೇಕಾದ್ರೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆ ರಾಷ್ಟ್ರಗಳ ನಡುವಿನ ವ್ಯಾಜ್ಯಗಳನ್ನ ತೀರ್ಮಾನ ಮಾಡಬಹುದು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಎರಡನೇ ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ನಮಗ್ ಸಿಕ್ತು. ಅದ್ಯಾವುದು, ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಅಂತಾರಾಷ್ಟ್ರೀಯ ಸಂಪ್ರದಾಯಗಳು ಹೆಂಗ್ ಬಂದ್ವು ಅಂದ್ರೆ, ಫ್ರಮ್ ಜನರಲ್ ಪ್ರಾಕ್ಟೀಸ್ ಅಕ್ಸೆಪ್ಟೆಡ್ ಆಸ್ ಲಾ ಬೈ ನೇಷನ್ಸ್. ಕೆಲವು ರಾಷ್ಟ್ರಗಳ ನಡವಳಿಕೆಗಳು, ಬಳಕೆಗಳನ್ನ ಸಾಮಾನ್ಯವಾಗಿ ಎಲ್ಲ ಒಪ್ಕೊಂಡಿರ್ತವೆ. ಮತ್ತೆ ಯಾವ ರೀತಿ ಒಪ್ಕೊಂಡಿರ್ತವೆ, ಅವನ್ನ ಕಾನೂನು ಅಂತ ಒಪ್ಕೊಂಡಿರ್ತವೆ. ಅವುಗಳನ್ನ ನಾವೇನಂತ ಕರಿತೀವಿ, ಇಂಟರ್ನ್ಯಾಷನಲ್ ಕಸ್ಟಮ್ಸ್, ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಅವುಗಳನ್ನೂ ಬೇಕಾದ್ರೆ ಗಮನದಲ್ಲಿಟ್ಕೊಂಡು ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡಬಹುದು. ಸೊ ದೇರ್ ಫಾರ್ ವಿ ಕೇಮ್ ಟು ದ ಸೆಕೆಂಡ್ ಸೋರ್ಸ್. ಎರಡನೇ ಒಂದು ಮೂಲಕ ನಾವು ಬಂದ್ವಿ, ಅದ್ಯಾವುದು, ಇಂಟರ್ನ್ಯಾಷನಲ್ ಕಸ್ಟಮ್ಸ್, ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಅದನ್ನ ಮುಂದಕ್ಕೆ ನಾವು ವಿವರವಾಗಿ ಡಿಸ್ಕಸ್ ಮಾಡಿದೆ. ಅದನ್ನೇ ನಾನು ಏನ್ ಮಾಡಿದೆ, ಡೈರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಶುರು ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು, ಕೆಲವರಿಗೆಲ್ಲ ಅರ್ಥ ಆಗದೆ ಇರ್ಬೋದು. ತುಂಬಾ ಪ್ರಕರಣಗಳು, ತುಂಬಾ ವಿಷಯಗಳು ನಂಗೆ ಹಂಗನ್ನಿಸ್ತು, ಅದಕ್ಕೆ ಐ ಆಮ್ ಚೇಂಜಿಂಗ್ ದಿಸ್. ಸೊ ಇಂಟರ್ನ್ಯಾಷನಲ್ ಕಸ್ಟಮ್, ಅಂತಾರಾಷ್ಟ್ರೀಯ ಸಂಪ್ರದಾಯಗಳನ್ನು ಕೂಡ ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಯಾರು ಪರಿಗಣಿಸ್ತಾರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಪರಿಗಣಿಸುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಮೂರನೇದು ಮುಂದುವರಿತಾ, ಥರ್ಡ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಏನಂತೀವಿ, ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾ ರೆಕಗ್ನೈಸ್ಡ್ ಬೈ ಸಿವಿಲೈಸ್ಡ್ ನೇಷನ್ಸ್. ಸಿವಿಲೈಸ್ಡ್ ನೇಷನ್ಸ್ ಅಂದ್ರೆ, ಸಿವಿಲೈಸ್ಡ್ ಅಂದ್ರೆ ಕನ್ನಡದಲ್ಲಿ ನಾಗರಿಕವಾಗಿರುವಂತ. ಸಿವಿಲೈಸ್ಡ್ ನೇಷನ್ಸ್ ಅಂದ್ರೆ ನಾಗರಿಕ ರಾಷ್ಟ್ರಗಳು. ಇವು ಮೂರನೇ ಸೋರ್ಸ್ ಅಂದ್ರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾ, ಸಾಮಾನ್ಯ ಕಾನೂನಿನ ತತ್ವಗಳು. ಅವುಗಳನ್ನ ಈ ನಾಗರಿಕ ರಾಷ್ಟ್ರಗಳು ಮನ್ನಣೆ ಕೊಟ್ಟಿರುವಂತಹ ಸಾಮಾನ್ಯ
ಕಾನೂನಿನ ತತ್ವಗಳಿಂದವೋ ಅವುಗಳನ್ನೂ ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪರಿಗಣಿಸ್ಬಿಟ್ಟು ಅದರ ಪ್ರಕಾರ ತೀರ್ಪುಗಳನ್ನ ಕೊಡೋ ಅಧಿಕಾರ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕಿದೆ. ಸೊ ಮೂರನೇ ಮೂಲ ಯಾವುದು ಅಂದ್ರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾ, ಸಾಮಾನ್ಯ ಕಾನೂನಿನ ತತ್ವಗಳು. ಎಂತ ಸಾಮಾನ್ಯ ಕಾನೂನಿನ ತತ್ವಗಳು? ಅವುಗಳನ್ನ ಸಿವಿಲೈಸ್ಡ್ ಸ್ಟೇಟ್ಸ್ ಅಂದ್ರೆ ಸಿವಿಲೈಸ್ಡ್ ನೇಷನ್ಸ್ ಅಂದ್ರೆ ನಾಗರಿಕ ರಾಷ್ಟ್ರಗಳು ಅಂತಹ ಸಾಮಾನ್ಯ ಕಾನೂನಿನ ತತ್ವಗಳನ್ನ ಆ ತತ್ವಗಳಿಗೆ ಮನ್ನಣೆ ಕೊಟ್ಟಿರ್ತವೆ. ಹೆಂಗೆ ಎತ್ತ ಅನ್ನೋದನ್ನ ಮುಂದೆ ನೋಡ್ತೀವಿ. ಅದು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಇನ್ನೊಂದು ಪ್ರಮುಖವಾದಂತಹ ಮೂಲ. ಮೊದಲನೇದು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಎರಡನೇದು ಅಂತಾರಾಷ್ಟ್ರೀಯ ಸಂಪ್ರದಾಯಗಳು, ಮೂರನೇದು ರಾಷ್ಟ್ರಗಳು ಮನ್ನಣೆ ನಾಗರಿಕ ರಾಷ್ಟ್ರಗಳು ಮನ್ನಣೆ ಕೊಟ್ಟಿರುವಂತಹ ಸಾಮಾನ್ಯ ಕಾನೂನು ತತ್ವಗಳು. ಇವುಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ನಮ್ಮ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪರಿಗಣಿಸುತ್ತೆ ಅದರ ಒಂದು ಕಾನೂನಿನ ಪ್ರಕಾರ. ಮೂರಾಯ್ತು. ಮುಂದುವರಿತಾ ಸೊ ಸಬ್ಜೆಕ್ಟ್ಸ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 59 ಅಂತ ಮುಂದೆ ಬರ್ತದೆ. ಆರ್ಟಿಕಲ್ 59 ಅಂತ ಆರ್ಟಿಕಲ್ 59ಗೆ ಒಳಪಟ್ಟಂತೆ ಇನ್ನೂ ಕೆಲವನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಅಂತ ಪರಿಗಣಿಸ್ತಾರೆ. ಯಾವ ಅಂದ್ರೆ ಜುಡಿಷಿಯಲ್ ಡಿಸಿಷನ್ಸ್ ಅಂದ್ರೆ ನ್ಯಾಯಾಧಿಕರಣಗಳು ಅಥವಾ ನ್ಯಾಯಾಲಯಗಳು ಕೂಡ ಕೆಲವು ತೀರ್ಪು ಕೊಟ್ಟಿರ್ತವೆ. ಅವುಗಳನ್ನು ಈ ಕಲಂ 59ಕ್ಕೆ ಒಳಗೊಂಡಂತೆ ಮುಂದಕ್ಕೆ ಓದ್ತೀವಿ ನಾವು. 59ನೇ ಕಲಂ ಅದು ಅನುಚ್ಛೇದ ಏನ್ ಹೇಳುತ್ತೆ ಅಂತ, ಆ 59ನೇ ಅನುಚ್ಛೇದಕ್ಕೆ ಒಳಪಟ್ಟಂತೆ ಜುಡಿಷಿಯಲ್ ಡಿಸಿಷನ್ಸ್ ಅಂದ್ರೆ ನ್ಯಾಯಾಲಯಗಳಿರ್ಬೋದು, ಅವು ರಾಷ್ಟ್ರೀಯ ನ್ಯಾಯಾಲಯಗಳಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಟ್ರಿಬ್ಯುನಲ್ಸ್, ನ್ಯಾಯಾಧಿಕರಣಗಳಿರ್ಬೇಕು, ಅಥವಾ ಮುನ್ಸಿಪಲ್ ಕಾನೂನನ್ನ ಅಂದ್ರೆ ರಾಷ್ಟ್ರೀಯ ಕಾನೂನುಗಳನ್ನ ಜಾರಿ ಮಾಡುವಂತಹ ನ್ಯಾಯಾಲಯಗಳು ಬೇಕಾದ್ರೆ ಇರ್ಬೋದು. ಅಂತಹ ನ್ಯಾಯಾಲಯಗಳು ಕೂಡ ತೀರ್ಪುಗಳನ್ನು ಕೂಡ ಕೆಲವು ಸರ್ತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಾನೂನು ಅಂತ ಪರಿಗಣಿಸಿ ಅದನ್ನ ಪಾಲನೆ ಮಾಡೋ ನಿದರ್ಶನಗಳು ಬಹಳಷ್ಟು ಇರ್ತವೆ. ಸೊ ಜುಡಿಷಿಯಲ್ ಡಿಸಿಷನ್ಸ್ ಅಂಡ್ ಆಲ್ಸೋ ಇನ್ನೊಂದೇನ್ ಬರುತ್ತೆ, ಟೀಚಿಂಗ್ಸ್ ಆಫ್ ಮೋಸ್ಟ್ ಹೈಲಿ ಕ್ವಾಲಿಫೈಡ್ ಪಬ್ಲಿಸಿಸ್ಟ್ಸ್. ಟೀಚಿಂಗ್ಸ್ ಆಫ್ ಮೋಸ್ಟ್ ಹೈಲಿ ಕ್ವಾಲಿಫೈಡ್ ಪಬ್ಲಿಸಿಸ್ಟ್ ಅಂದ್ರೆ ಈ ನ್ಯಾಯಶಾಸ್ತ್ರಜ್ಞರು ಇರ್ತಾರೆ, ತುಂಬಾ ಓದ್ಕೊಂಡಿರ್ತಾರೆ, ಇದ್ರ ಬಗ್ಗೆ ಒಂದು ವಿಷಯದ ಬಗ್ಗೆ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅವರ ಟೀಚಿಂಗ್ಸ್, ಅವ್ರಂದ್ರೆ ಅವರು ನೀಡಿರುವಂತಹ ಹೇಳಿಕೆಗಳು, ಅವರು ಬರೆದಿರುವ ಪುಸ್ತಕಗಳು, ಅವರು ಮಾಡಿರೋ ಪ್ರವಚನಗಳು, ಅವರು ಹೇಳಿದಂತ ನಿಯಮಗಳು, ಅವ್ರೇನು ಯಾವುದೇ ಒಪ್ಪಂದ ಇಲ್ಲ ಅಥವಾ ರಾಷ್ಟ್ರಗಳು ಒಪ್ಕೊಂಡಿಲ್ಲ. ಆದ್ರೆ ಕೆಲವು ನಾವು ಓದ್ತೀವಿ, ಥಿಯರೀಸ್ ಓದ್ತೀವಿ ಕೆಲವೆಲ್ಲ. ನಾವು ಬೆಂಥಾಮ್ಸ್ ಥಿಯರಿ ಓದೋದು, ಆಸ್ಟಿನ್ಸ್ ಥಿಯರಿ ಓದೋದು. ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳಲ್ಲಿ ಕೆಲವು ವ್ಯಕ್ತಿಗಳು ಏನ್ ಮಾಡಿರ್ತಾರೆ, ಅದಷ್ಟು ಆಳವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ತಮ್ಮದೇ ಆದಂತಹ ತತ್ವಗಳು, ಸಿದ್ಧಾಂತಗಳನ್ನ ಬರೆದ್ಬಿಟ್ಟು ಅವುಗಳನ್ನ ಬೇರೆಯವ್ರಿಗೆ ಹೇಳಿರ್ತಾರೆ. ಸೊ ಅವುಗಳನ್ನ ಏನಂತ ಕರಿತೀವಿ, ಟೀಚಿಂಗ್ಸ್ ಆಫ್ ದ ಮೋಸ್ಟ್ ಹೈಲಿ ಕ್ವಾಲಿಫೈಡ್ ಅಂದ್ರೆ ಅವರು ಆ ವಿಷಯದಲ್ಲಿ ಬಹಳಷ್ಟು ಮಾಸ್ಟರ್ ಆಗಿರ್ತಾರೆ, ಅಥವಾ ವಿಷಯದ ಬಗ್ಗೆ ಸಾಕಷ್ಟು ಕ್ವಾಲಿಫಿಕೇಶನ್ ಅಂದ್ರೆ ಏನ್ ಕರೀತಾರೆ, ಅರ್ಹತೆಗಳನ್ನ ಹೊಂದಿರುವಂತಹ ವ್ಯಕ್ತಿಗಳು. ಅಂತವರ ಟೀಚಿಂಗ್ಸ್, ಅವರ ಒಂದು ಬರವಣಿಗೆಗಳಿರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಅವರ ಕೃತಿಗಳಿದಾವಲ್ಲ, ಅವುಗಳನ್ನೂ ಕೂಡ ಏನ್ ಮಾಡ್ಬೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ನೋಡಿ ಅದ್ರ ಅಲ್ಲಿ ತಿಳಿಸಿರುವಂತಹ ತತ್ವಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಪರಿಗಣಿಸಬಹುದು. ಆದ್ರೆ ಇವು ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದ ಬೇಸಿಕ್ ಸೋರ್ಸ್. ಇವು ಎರಡೇ, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್, ಎರಡನೇದು ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಅವನ್ ಬಿಟ್ರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾ ರೆಕಗ್ನೈಸ್ಡ್ ಬೈ ನೇಷನ್ಸ್ ಅಂತ ಸಾಮಾನ್ಯ ಕಾನೂನಿನ ನಿಯಮಗಳನ್ನ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರಗಳು ಒಪ್ಕೊಂಡಿರ್ತೋ ಅದನ್ನು ಕೂಡ ಕಾನೂನು ಅಂತ ಪರಿಗಣಿಸಬಹುದು ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅದನ್ನ ಬಿಟ್ಟು ಟೀಚಿಂಗ್ಸ್ ಆಫ್ ಹೈಲಿ ಕ್ವಾಲಿಫೈಡ್ ಪಬ್ಲಿಸಿಸ್ಟ್ ಅಂದ್ರೆ ಬರಹಗಾರರು, ಮತ್ತೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಎಲ್ಲ ಕಡೆ ಪ್ರಸರಣ ಮಾಡಿರ್ತಾರೆ ಅದರ ವಿಷಯಗಳ ಬಗ್ಗೆ. ಅಂತಹ ವ್ಯಕ್ತಿಗಳು ಪ್ರಸರಣ ಮಾಡಿರ್ತಾರಲ್ಲ ವಿಷಯಗಳು, ಅವರ ಟೀಚಿಂಗ್ಸ್ ಇದೆಯಲ್ಲ, ಅದನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಪರಿಗಣಿಸಬಹುದು. ಬಟ್ ಇವೇನಂತವೆ ಇವು ಲಾಸ್ಟ್ 3 ಇದಾವಲ್ಲ, ಅವು ದೇ ಆರ್ ಕನ್ಸಿಡರ್ಡ್ ಆಸ್ ಅ ಸಬ್ಸಿಡಿಯರಿ ಮೀನ್ಸ್ ಫಾರ್ ಡಿಟರ್ಮಿನೇಷನ್ ಆಫ್ ರೂಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ರೆಕಗ್ನೈಸ್ಡ್ ಬೈ ಸ್ಟೇಟ್ಸ್ ಆರ್ ನೇಷನ್ಸ್. ದೆನ್ ಜುಡಿಷಿಯಲ್ ಡಿಸಿಷನ್ಸ್, ಬೇರೆ ಬೇರೆ ನ್ಯಾಯಾಲಯಗಳು ಕೊಡುವಂತಹ ತೀರ್ಪುಗಳು ಇರ್ಬೋದು, ಮತ್ತೆ ತುಂಬಾ ಪ್ರಖ್ಯಾತವಾದಂತಹ ಮತ್ತೆ ತುಂಬಾ ಅರ್ಹತೆ ಹೊಂದಿರುವಂತಹ ಪಬ್ಲಿಸಿಸ್ಟ್ ಅಂದ್ರೆ ಈ ಅಂತಾರಾಷ್ಟ್ರೀಯ ಕಾನೂನಿನ ಮೇಲೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವ್ರು ಕೊಟ್ಟಂತಹ ಟೀಚಿಂಗ್ಸ್, ಅವ್ರು ಹೇಳಿದ ನೀತಿಗಳಿದೆಯಲ್ಲ, ಅವುಗಳನ್ನೂ ಕೂಡ ಸಬ್ಸಿಡಿಯರಿ ರೂಲ್ಸ್ ಅಂದ್ರೆ ಸಬ್ಸಿಡಿ ಅಂದ್ರೆ ಅಧೀನವಾದಂತಹ ಮೂಲಗಳಾಗಿ ಅಂತಾರಾಷ್ಟ್ರೀಯ ಕಾನೂನನ್ನು ಹುಡುಕೋದಕ್ಕೆ ಅಥವಾ ಅನ್ವಯಿಸೋದಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅವುಗಳನ್ನ ಪರಿಗಣಿಸಬಹುದು ಮತ್ತೆ ಅವುಗಳನ್ನ ಬಳಸ್ಕೊಬಹುದು ಅಂತ ಅನುಚ್ಛೇದ 38 ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧಿನಿಯಮದಲ್ಲಿ ತಿಳಿಸ್ತಾರೆ. ಸೊ ದೀಸ್ ಆರ್ ದ
considered as most important sources of international law as per article 38. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಯಾವ್ಯಾವ ಅಂಶಗಳನ್ನ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಅಂತ ಪರಿಗಣಿಸ್ತೀವಿ ಅಂದ್ರೆ ದೇ ಆರ್ ದೀಸ್ ಫಾಲೋಯಿಂಗ್ 5. ಸೊ ಮೆಟೀರಿಯಲ್ ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಲ್ಲಿ ಯಾವ ಪ್ರಮುಖವಾದಂತಹ ಪ್ರೈಮರಿ ಸೋರ್ಸಸ್ ಅಂಡ್ ಸಬ್ಸಿಡಿಯರಿ ಸೋರ್ಸಸ್, ಪ್ರಾಥಮಿಕವಾದಂತಹ ಅಥವಾ ಮೂಲವಾದಂತಹ ಪ್ರಾಥಮಿಕವಾದಂತಹ ಮೂಲಗಳು ಮತ್ತೆ ಅಧೀನವಾದಂತಹ ಮೂಲಗಳು ಅಂತ ಕಾಣಿಸ್ತಾರೆ. ದೇ ಆರ್ ಕನ್ಸಿಡರ್ಡ್ as ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್. ಅವುಗಳು 5 ಇದಾವೆ. ಅವು ಅನ್ನೋದನ್ನ ಒಂದಾದ್ಮೇಲೆ ಒಂದು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮೊದಲನೇದು 5 ಕ್ಯಾಟಗರೀಸ್ ಆಫ್ ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್. ಮೊದಲನೇದು ಕಸ್ಟಮ್ಸ್. ಕಸ್ಟಮ್ಸ್ ಅಂದ್ರೆ ಸಂಪ್ರದಾಯಗಳು. ಯಾವ ರೀತಿ ಸಂಪ್ರದಾಯಗಳು ಅಂತ ನಾವು ಆಗ್ಲೇ ತಿಳ್ಕೊಂಡ್ವಿ. ಇಂಟರ್ನ್ಯಾಷನಲ್ ಕಸ್ಟಮ್ಸ್, ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ಮತ್ತೆ ಎರಡನೇದು ಟ್ರೀಟೀಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಎರಡನೇ ರೀತಿಯ ಪ್ರಮುಖವಾದಂತಹ ಮೂಲ ಯಾವುದು? ಅಂತಾರಾಷ್ಟ್ರೀಯ ಕಾನೂನಿನ ಎರಡನೇ ಪ್ರಮುಖವಾದಂತಹ ಮೂಲ ಟ್ರೀಟೀಸ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಮುಂದುವರಿತಾ ಮೂರನೇದು ಡಿಸಿಷನ್ಸ್ ಆಫ್ ಜುಡಿಷಿಯಲ್ ಅಂಡ್ ಆರ್ಬಿಟ್ರರಿ ಟ್ರಿಬ್ಯುನಲ್ಸ್. ಅವು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಅಥವಾ ಪ್ರಾದೇಶಿಕ ಮಟ್ಟದಲ್ಲಿರ್ಬೋದು. ಅವೆಂತವು ಅಂದ್ರೆ ನ್ಯಾಯಾಲಯಗಳಿರ್ಬೋದು ಅಥವಾ ಆರ್ಬಿಟ್ರಲ್ ಟ್ರಿಬ್ಯುನಲ್ಸ್. ಆರ್ಬಿಟ್ರೇಷನ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ನಿಮ್ಗೆ? ADRS ಪ್ರಾಕ್ಟಿಕಲ್ಸ್ ಓದ್ತಾ ಇದ್ದೀರಿ ಅನ್ಸುತ್ತೆ. ಆರ್ಬಿಟ್ರೇಷನ್ ಅಂದ್ರೆ ಕನ್ನಡದಲ್ಲಿ ಏನಂತಾರ್ರಿ? ಯಾರು ಹೇಳಕ್ಕಾಗತ್ತಾ? ವಾಟ್ ಡು ಮೀನ್ ಬೈ ಸಿಸ್ಟಮ್ ಆರ್ಬಿಟ್ರೇಷನ್? ಕೇಳಿಲ್ವಾ? ಹೌದಾ? ಯಾವುದು? ಸುತ್ತುವರಿದ ಅಲ್ರಿ, ಎಲ್ಲ ಕಂಡ್ರಿ ತಪ್ಪು. ಸುತ್ತುವರಿದ ಅಂತ ಸಾಮಾನ್ಯ ಅರ್ಥ ಅಲ್ಲ. ಆರ್ಬಿಟ್ರೇಷನ್ಗೆ ಅದರದೇ ಆದಂತಹ ಒಂದು ನಿರ್ದಿಷ್ಟವಾದಂತ ಅರ್ಥ ಕಾನೂನಿನಲ್ಲಿದೆ. ಆರ್ಬಿಟ್ರೇಟ್ ಮಾಡಿ ಅಂದ್ರೆ ಆರ್ಬಿಟ್ರೇಟರ್ ಅಂತ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡಿ ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಲ್ಲಿ ಬರ್ತದೆ. ಅದು ADRS ಅಂತ, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಲ್ಲಿ. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸರ್. అవుನ್ರಿ, ಅದರಲ್ಲಿ 3 ಬರ್ತವೆ. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೊದಲನೇದು ಆರ್ಬಿಟ್ರೇಷನ್, ನೆಗೋಷಿಯೇಷನ್ ಅಂಡ್ ಕನ್ಸಿಲಿಯೇಷನ್. ಆರ್ಬಿಟ್ರೇಷನ್ 1, ಎರಡನೇದು ನೆಗೋಷಿಯೇಷನ್ 2, ಕನ್ಸಿಲಿಯೇಷನ್ 3. ದಿಸ್ ಆರ್ ಕನ್ಸಿಡರ್ಡ್ as the alternative dispute resolution system. ಅದರಲ್ಲಿ ಒಂದು ಆರ್ಬಿಟ್ರೇಷನ್. ಆರ್ಬಿಟ್ರೇಷನ್ ಅಂದ್ರೆ ಹೆಂಗಾಗ್ತದೆ ಅಂದ್ರೆ ಕೇಳಿಸ್ಕೊಳ್ಳಿ, ಮಧ್ಯಸ್ಥಗಾರ ಅಂದ್ರೆ ಮೀಡಿಯೇಷನ್ ಅಂತ ಬರ್ತದೆ. ಕರೆಕ್ಟ್. ಆರ್ಬಿಟ್ರೇಟರ್ ನ ಅವ್ರನ್ನ ಮಧ್ಯಸ್ಥಗಾರ ಅಂತ ಕರಿಬಹುದೇನೋ. ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ದಿಸ್. ಬಟ್ ಆರ್ಬಿಟ್ರೇಟರ್ ಹೆಂಗಿರ್ತಾನೆ ಅಂದ್ರೆ ಮೀಡಿಯೇಷನ್ ಅಂದ್ರೆ ಮಧ್ಯಸ್ಥಿಕೆ ಅಂತ ಕರೀತಾರೆ. ಅದನ್ನ ಆರ್ಬಿಟ್ರೇಷನ್ಗೂ ಅದೇ ರೀತಿ ಬಳಸ್ತಾರೋ ಅನ್ನೋದು ನಂಗೆ ಡೌಟ್. ಆದ್ರೆ ಆರ್ಬಿಟ್ರೇಟರ್ ಹೆಂಗ್ ಬರ್ತಾನೆ ಅಂದ್ರೆ ಇಬ್ರು ಪಕ್ಷಗಾರರು ಇರ್ತಾರೆ, ಅವ್ರಿಗೆ ಡಿಸ್ಪ್ಯೂಟ್ ಇರ್ತದೆ, ಯಾವ್ದೋ ಒಂದು ವ್ಯಾಜ್ಯ ಇರಬೇಕು ಇದೆ. ಆದ್ರೆ ಅವ್ರು ಕೋರ್ಟ್ಗೆ ಹೋಗಿ ಅದನ್ನ ತೀರ್ಮಾನ ಮಾಡ್ಕೊಳ್ಳೋದು ಅವ್ರಿಗೆ ತಲೆನೋವು. ಯಾಕಂದ್ರೆ ಬಗೆಹರಿಯಲ್ಲ, ಬೇಗ ತುಂಬಾ ಲೇಟ್ ಆಗ್ತದೆ, ತುಂಬಾ ಎಲಾಬ್ರೇಟ್ ಪ್ರೊಸೀಜರ್ ಇರ್ತದೆ, ನಾವು ದಿನ ಕೋರ್ಟ್ಗೆ ಹೋಗ್ಬೇಕು, ಇದೆಲ್ಲ ಸಮಸ್ಯೆಗಳು ಇರ್ತದೆ. ಅದರಿಂದ ಏನ್ ಮಾಡೋಣ, ನಾವೇ ಬಗೆಹರಿಸ್ಕೊಳ್ಳೋಣ. ಅದಕ್ಕೆ ಏನ್ ಮಾಡ್ತೀವಿ, ಒಬ್ಬನ ಆರ್ಬಿಟ್ರೇಟರ್ ಇಂದ ಅಪಾಯಿಂಟ್ ಮಾಡ್ತಾರೆ. ಇಬ್ರು ಒಪ್ಪುವಂತ ಒಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿನ ಅಪಾಯಿಂಟ್ ಮಾಡ್ತಾರೆ, ಅವನ್ನ ಆರ್ಬಿಟ್ರೇಟರ್ ಅಂತ. ಅವನ ಮೂಲಕ ಏನಾಗುತ್ತೆ, ಅವನು ಏನ್ ಮಾಡ್ತಾನೆ, ಅವನು ಕೆಲವು ಆರ್ಬಿಟ್ರೇಷನ್ ರಿಕನ್ಸಿಲಿಯೇಷನ್ ಆಕ್ಟ್ ಅಂತ ಒಂದು ಅಧಿನಿಯಮ ಇದೆ. ಅದ್ರ ಕೆಳಗೆ ಅಗ್ರಿಮೆಂಟ್ ಮೂಲಕ ಅವ್ನ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿದ್ರೆ ಅವನು ತನ್ನದೇ ಆದಂತಹ ಕೆಲವು ಅಗ್ರಿಮೆಂಟ್ ಪ್ರಕಾರ, ನಿಯಮಗಳ ಪ್ರಕಾರ ಏನ್ ಮಾಡ್ತಾನೆ, ಅವರಿಬ್ಬರು ವ್ಯಕ್ತಿಗಳ ವ್ಯಾಜ್ಯನ ತೀರ್ಮಾನ ಮಾಡಿ ಅದನ್ನ ಒಂದು ತೀರ್ಪು ಕೊಟ್ಟು ಆ ಡಿಸ್ಪ್ಯೂಟ್ ಸೆಟಲ್ ಮಾಡಬಹುದು. ಅವ್ರನ್ನ ಆರ್ಬಿಟ್ರೇಟರ್ಸ್ ಅಂತ ಕರಿತೀವಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಂತ ಆರ್ಬಿಟ್ರಲ್ ಟ್ರಿಬ್ಯುನಲ್ಸ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಕನ್ನಡದಲ್ಲಿ ನ್ಯಾಯಾಧಿಕರಣಗಳು. ಆ ನ್ಯಾಯಾಧಿಕರಣಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅವುಗಳ ಮೂಲಕ ಅಂತಾರಾಷ್ಟ್ರೀಯ ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋಕೆ ಅವಕಾಶ ಇರುತ್ತೆ. ಸೊ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕ ನ್ಯಾಯಾಧಿಕರಣಗಳು ಇರ್ಬೋದು, ಮತ್ತೆ ಕೋರ್ಟ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಥವಾ ವಲಯಗಳ ಮಟ್ಟದಲ್ಲಿ ಕೆಲವು ನ್ಯಾಯಾಲಯಗಳು ಕೂಡ ಇರ್ಬೋದು. ಅವುಗಳು ಕೂಡ ತೀರ್ಪುಗಳು, ಅವುಗಳನ್ನು ಕೂಡ ಕೆಲವು ನ್ಯಾಯಾಲಯಗಳು ಕಂಟಿನ್ಯೂಸ್ ಆಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೇ ರೀತಿ ತೀರ್ಪು ಕೊಡ್ತಾ ಬಂದಿದ್ದಾವೆ ಅಂದ್ಕೊಂಡು ಅದನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಪ್ಕೊಂಡು ಅದು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಮೂಲ ಅಂತ ಪರಿಗಣಿಸಿದ್ರೆ ಅವು ರಾಷ್ಟ್ರೀಯ ನ್ಯಾಯಾಲಯಗಳು ಕೊಟ್ಟ ತೀರ್ಪುಗಳೇ ಬೇಕಾದ್ರೆ ಮುಂದೆ ಒಂದು ದಿವಸ ಅಂತಾರಾಷ್ಟ್ರೀಯ ಕಾನೂನಿನ ನಿಯಮವಾಗಿ ರೂಪಾಂತರಗೊಂಡಿರ್ಬೋದು. ಅದನ್ನ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಿರ್ಬೋದು. ಸೊ ಇವನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ as a source of international decisions of judicial and arbitral tribunals. ಇವುಗಳು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಪರಿಗಣಿಸಬಹುದು. ಮುಂದುವರಿತದ ಜೂರಿಸ್ಟಿಕ್ ವರ್ಕ್. ಅವಾಗ ನಾವು ಹೇಳಿದ್ವಲ್ಲ, ವರ್ಕ್ ಆಫ್ ಪಬ್ಲಿಸಿಸ್ಟ್. ತುಂಬಾ ಅತ್ಯಂತ ಪ್ರವೀಣನಾಗಿರ್ತಾನೆ ಆ ಒಂದು ಸಬ್ಜೆಕ್ಟ್ ನಲ್ಲಿ. ಯಾವ ಒಂದು ಈ ಅಂತಾರಾಷ್ಟ್ರೀಯ ಕಾನೂನಿನ ಕೆಲವು ನಿರ್ದಿಷ್ಟವಾದ ವಿಷಯಗಳಲ್ಲಿ ಅವನು ಬಹಳ ಪ್ರಾವೀಣ್ಯತೆ ಹೊಂದಿರ್ತಾನೆ. ಮತ್ತೆ ಅವನ ಪ್ರಾವೀಣ್ಯತೆ ಆಧಾರದ ಮೇಲೆ ಅವನ ಪುಸ್ತಕಗಳು ಬರೆದಿರ್ಬೋದು, ಅಥವಾ ಅವನು ಕೆಲವು ಟೀಚಿಂಗ್ಸ್ ಇರ್ಬೋದು.
ಇವುಗಳನ್ನು ಕೂಡ ಜೂರಿಸ್ಟಿಕ್ ವರ್ಕ್ ಅಂತ ಕರಿತೀವಿ. ಅವುಗಳನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಪ್ರಮುಖವಾದಂತಹ ಮೂಲ ಅಂತ ಪರಿಗಣಿಸ್ತೀವಿ. ಸೊ ಕಸ್ಟಮ್ಸ್ ಸಂಪ್ರದಾಯಗಳು, ಎರಡನೇದು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಮೂರನೇದು ಡಿಸಿಷನ್ಸ್ ಆಫ್ ಜುಡಿಷಿಯಲ್ ಅಂಡ್ ಆರ್ಬಿಟ್ರಬಲ್ ಟ್ರಿಬ್ಯುನಲ್ಸ್, ನ್ಯಾಯಾಲಯಗಳು ಮತ್ತೆ ಮಧ್ಯಸ್ಥಿಕಾ ನ್ಯಾಯಾಧಿಕರಣಗಳು, ಅವುಗಳು ಕೊಟ್ಟ ತೀರ್ಪುಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳಂತ ಪರಿಗಣಿಸಬಹುದು. ಮತ್ತೆ ಜೂರಿಸ್ಟಿಕ್ ವರ್ಕ್ ಅಂದ್ರೆ ಈ ಜೂರಿಸ್ಟಿಕ್ ವರ್ಕ್ಸ್ ಇಟ್ ಕ್ಯಾನ್ ಬಿ ಅನ್ ಅಕಾಡೆಮಿಷಿಯನ್, ಯಾರು ಅಕಾಡೆಮಿಕ್ಸ್ ಅಲ್ಲಿ ಪ್ರೊಫೆಸರ್ಸ್ ಇರ್ಬೋದು, ಫೇಮಸ್ ಪ್ರೊಫೆಸರ್ಸ್ ಇರ್ಬೋದು, ಅಥವಾ ತತ್ವಜ್ಞಾನಿಗಳಿರ್ಬೋದು, ಅಥವಾ ನ್ಯಾಯಶಾಸ್ತ್ರಜ್ಞರಿರ್ಬೋದು, ಫಿಲಾಸಫರ್ಸ್ ಇರ್ತಾರೆ. ಅವ್ರೇನ್ ಮಾಡಿರ್ಬೋದು, ಅವ್ರ ತಮ್ಮ ಅಧ್ಯಯನ ಮಾಡಿ ಅಂತಾರಾಷ್ಟ್ರೀಯ ಕಾನೂನಿನ ಬೇರೆ ಬೇರೆ ವಿಷಯಗಳನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಇಂತಿಂತ ನಿಯಮಗಳು ಇರಬೇಕು ಅಂತ ಹೇಳಿರ್ಬೋದು. ಸೊ ಅದನ್ನ ಪರಿಗಣಿಸಿ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯ ತನ್ನ ವ್ಯಾಜ್ಯಗಳನ್ನ ತೀರ್ಮಾನ ಮಾಡಬಹುದು. ಸೊ ಅದರಿಂದ ಅವು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಪ್ರಮುಖವಾದಂತಹ ಮೂಲ ಅಂತ ಪರಿಗಣಿಸ್ತೀವಿ. ನಾಲ್ಕನೇ ಪ್ರಮುಖವಾದಂತಹ ಮೂಲ. ಮುಂದುವರಿತಾ, ಡಿಸಿಷನ್ಸ್ ಆರ್ ಡಿಟರ್ಮಿನೇಷನ್ ಆಫ್ ಆರ್ಗನ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಮುಂಚೆ ಒಂದು ಸ್ವಲ್ಪ ತಿಳ್ಕೊಂಡಿದ್ವಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು. ಎಕ್ಸಾಂಪಲ್ UN ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ವಿಶ್ವ ವಾಣಿಜ್ಯ ಮಂಡಳಿ ಏನಂತ ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅದಿರ್ಬೋದು, ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇವಿರ್ಬೋದು. ಈ ರೀತಿ ಹಲವಾರು ರೀತಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇರ್ತವೆ. ಅಂತ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿಗೂ ಕೆಲವು ವ್ಯಾಜ್ಯಗಳನ್ನ ತೀರ್ಮಾನ ಮಾಡೋದಕ್ಕೆ ಅವುಗಳಿಗೂ ಹಕ್ಕಿರ್ತದೆ, ಅಥವಾ ಅವುಗಳಲ್ಲಿ ಅಂತ ಒಂದು ನಿಯಮಗಳು ಅಂತ ಒಂದು ಅದಕ್ಕೆ ಪೂರಕವಾದಂತಹ ನಿಯಮಗಳು ಇರ್ಬೋದು. ಸೊ ಡಿಸಿಷನ್ಸ್ ಆರ್ ಡಿಟರ್ಮಿನೇಷನ್ಸ್ ಆಫ್ ದ ಆರ್ಗನ್ಸ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಅಂಗಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಅಂಗಗಳು ಇರ್ತಾವಲ್ಲ, ಬೇರೆ ಬೇರೆ ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಅದನ್ನ ತೀರ್ಮಾನ ಮಾಡ್ತೇನೋ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಂದು ತೀರ್ಮಾನ ಮಾಡ್ತೇನೋ, ಅಥವಾ ಬೇರೆ ಇನ್ಯಾವುದೋ ಅಂತಾರಾಷ್ಟ್ರೀಯ ಬಾಡಿಗಳಿದಾವಲ್ಲ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿಗೆ ವ್ಯಾಜ್ಯ ತೀರ್ಮಾನ ಮಾಡೋ ಅಧಿಕಾರ ಇರ್ತದೆ. ಸೊ ಆ ವ್ಯಾಜ್ಯ ತೀರ್ಮಾನ ಅಧಿಕಾರ ಬಳಸ್ಕೊಂಡು ಅವೇನ ತೀರ್ಮಾನ ಮಾಡಿದ್ರೆ ಹಲವಾರು ಪ್ರಕರಣಗಳನ್ನು ಒಂದೇ ರೀತಿ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅಂತ ತೀರ್ಮಾನಗಳನ್ನು ಕೂಡ ನಾವೇನಂತ ಪರಿಗಣಿಸಬಹುದು ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಪರಿಗಣಿಸಿ, ಅದೇ ಪ್ರಕಾರ ಮುಂದಕ್ಕೆ ಈ ನಮ್ಮ ವಿಶ್ವದ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ, ಅದು ತನ್ನ ತೀರ್ಪನ್ನ ಕೊಡೋದಕ್ಕೆ ಅವಕಾಶಗಳು ಇದೆ. ಸೊ ಈ ರೀತಿ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅದರ ಶಾಸನದಲ್ಲಿ 38ನೇ ಕಲಂನಲ್ಲಿ ಯಾವ್ಯಾವ ವಿಷಯಗಳು ಯಾವ್ಯಾವ ಕಡೆ ತನ್ನ ವ್ಯಾಜ್ಯ ತೀರ್ಮಾನ ಮಾಡೋದಕ್ಕೆ ಕಾನೂನನ್ನು ಹುಡುಕೊಂಬಹುದು ಆ ನ್ಯಾಯಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ತಿಳ್ಕೊಂಡ್ವಿ. ಈ ಆ ಒಂದು ಡೆಫಿನೇಷನ್ ಮತ್ತೆ ಅದರ ಅನಾಲಿಸಿಸ್, ಅದರ ವಿಶ್ಲೇಷಣೆ ಮಾಡಿದ್ರೆ ಈ 5 ಪ್ರಮುಖ ಕ್ಯಾಟಗರೀಸ್, ಗುಂಪುಗಳನ್ನ, ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳ ಗುಂಪುಗಳು ನಮಗೆ ಸಿಗ್ತವೆ. ಅವ್ಯಾವು ಅಂದ್ರೆ ಸಂಪ್ರದಾಯ, ಎರಡನೇದು ಟ್ರೀಟೀಸು ಒಪ್ಪಂದಗಳು, ಮೂರನೇದು ನ್ಯಾಯಾಲಯಗಳು ಮತ್ತೆ ಮಧ್ಯಸ್ಥಿಕಾ ಪ್ರಾಧಿಕಾರಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಅವುಗಳು ಕೊಟ್ಟ ತೀರ್ಪುಗಳನ್ನು ಕೂಡ ಪರಿಗಣಿಸಬಹುದು. ಜೂರಿಸ್ಟಿಕ್ ವರ್ಕ್ ಅಂದ್ರೆ ಈ ನ್ಯಾಯಶಾಸ್ತ್ರಜ್ಞರು ಮಾಡಿದಂತಹ, ಅವರು ಸೃಷ್ಟಿ ಮಾಡಿದಂತಹ ಕೃತಿಗಳು, ಪುಸ್ತಕಗಳು, ಅವರ ಸಿದ್ಧಾಂತಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳ ಮೂಲಗಳು ಅಂತ ಪರಿಗಣಿಸಬಹುದು. ಅದೇ ರೀತಿ ಡಿಸಿಷನ್ಸ್ ಆರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಆರ್ಗನ್ಸ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯ ಅಂಗಗಳಿರ್ತಾವಲ್ಲ, ಅವುಗಳು ಕೂಡ ಹಲವಾರು ತೀರ್ಪುಗಳನ್ನ ಕೊಟ್ಟಿರ್ತಾರೆ, ತೀರ್ಮಾನಗಳನ್ನ ತಗೊಂಡಿರ್ತಾರೆ. ಆ ತೀರ್ಮಾನ ಅಥವಾ ತೀರ್ಪುಗಳನ್ನ ಕೂಡ ನಾವೇನಂತ ಪರಿಗಣಿಸಬಹುದು ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಅಂತ ಪರಿಗಣಿಸಬಹುದು. So these are considered as the important sources of international law which are available to us as of now. ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಇಷ್ಟನ್ನು ನಾವು ಪರಿಗಣಿಸ್ತೀವಿ. ಇವುಗಳಲ್ಲಿ ಮೊದಲನೇದು ಮತ್ತೆ ಪ್ರಮುಖವಾದಂತ ಯಾವುದು ಅಂದ್ರೆ ಕಸ್ಟಮ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಪ್ರದಾಯಗಳು. ನಾವಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಅಂದ್ರೆ ಮುಂಚೆ ಒಂದು 2-3 ಶತಮಾನಕ್ಕೆ ಮುಂಚೆ ನೀವೇನಾದ್ರು ಅಂತಾರಾಷ್ಟ್ರೀಯ ಕಾನೂನು ಏನು ಅಂತ ತಿಳ್ಕೊಬೇಕು ಅಂದಿದ್ರೆ ಎಲ್ಲಾ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳು ಕೇವಲ ನಮ್ಗೆ ಈ ಸಂಪ್ರದಾಯದ ರೂಪದಲ್ಲಿ ಸಿಗ್ತಿದೆ. ವಿ ಓನ್ಲಿ ಯೂಸ್ ಟು ಗೆಟ್ ದ ಇಂಟರ್ನ್ಯಾಷನಲ್ ಲಾಸ್ ಇನ್ ದ ಫಾರ್ಮ್ ಆಫ್ ಇಂಟರ್ನ್ಯಾಷನಲ್ ಕಸ್ಟಮ್. ಕೇವಲ ಅಂತಾರಾಷ್ಟ್ರೀಯ ಕಾನೂನಿನ ಸಂಪ್ರದಾಯಗಳನ್ನೇ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಅಂತ ಪರಿಗಣಿಸ್ತಿದ್ವಿ, ಯಾಕಂದ್ರೆ ಅದಕ್ಕೆ ಬಿಟ್ಟು ಬೇರೆ ಏನು ಇರ್ತಿರ್ಲಿಲ್ಲ. ಸೊ ಆದ್ರೆ ಈಗ ಕ್ರಮೇಣವಾಗಿ ಈ ಬೇರೆ ಬೇರೆ ಅಂಶಗಳು ಬರ್ತಾ ಇದೆ, ಅಂತಾರಾಷ್ಟ್ರೀಯ ಒಪ್ಪಂದಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಅದರಿಂದ ಈ ಕಸ್ಟಮ್ನ ಒಂದು ಪ್ರಾಮುಖ್ಯತೆ ಅಥವಾ ಅದರ ಸಂಖ್ಯೆ ಎಷ್ಟು ಆಸ್ ಎ ಸೋರ್ಸ್ ಆಫ್ ಲಾ, ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿ ಎಷ್ಟರ ಮಟ್ಟಕ್ಕೆ ಅದು ತನ್ನ ಪ್ರಭಾವ ಏನಿದೆಯಾ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗಿದೆ. ಆದ್ರೆ ಇವತ್ತು ಕೂಡ ಅಂತಾರಾಷ್ಟ್ರೀಯ ಸಂಪ್ರದಾಯಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಇವತ್ತು ಕೂಡ ತನ್ನ ಕಾರ್ಯನ ನಿರ್ವಹಿಸ್ತಾ ಇದ್ದಾವೆ.
ಇವಾಗ ಪ್ರಶ್ನೆ ಬರೋದು ಏನಂದ್ರೆ ಯಾವ್ದೋ ಒಂದು ತತ್ವನ ಅಥವಾ ನಿಯಮನ ಅಂತಾರಾಷ್ಟ್ರೀಯ ಸಂಪ್ರದಾಯ ಅಂತ ಪರಿಗಣಿಸ್ಬೇಕು ಅನ್ನೋದು ಹೆಂಗೆ? ಅಂತಾರಾಷ್ಟ್ರೀಯ ಏನು ವಾಟ್ ವಿ ಸೇ ಬಳಕೆಗಳು ಅಥವಾ ರೂಢಿಗಳನ್ನ ಅದನ್ನ ಕಾನೂನು ಅಂತ ಹೆಂಗೆ ಪರಿಗಣಿಸ್ಬೇಕು, ಅದಕ್ಕೆ ಇರುವಂತಹ ಬೇಸಿಸ್ ಏನು ಅನ್ನೋದನ್ನ ಇನ್ನು ಮುಂದಕ್ಕೆ ನಾವು ತಿಳ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಟೈಮ್ ಎಷ್ಟಿದೆ? another 5 minutes is there, so we'll just look into the circumstances or instances where usage or what we say the practice of nations, they may be turned into ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಅಂತ ಸಂಪ್ರದಾಯವಾಗಿ ಹೆಂಗ್ ಮಾರ್ಪಾಡಾಗ್ತವೆ ಅನ್ನೋದನ್ನ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ಪಡೋಣ. ಸೊ ಕಸ್ಟಮ್ ಆಸ್ ಎ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನು ಆಗಿ ಅದರ ಮೂಲವಾಗಿ ಯಾವ ರೀತಿ ಕಸ್ಟಮ್ಸ್ ಸಂಪ್ರದಾಯಗಳು ತನ್ನ ಪಾತ್ರವನ್ನು ನಿರ್ವಹಿಸ್ತವೆ. ಸೊ ಇನ್ ಆರ್ಡರ್ ಟು ಆರ್ಗ್ಯೂ ದಟ್ ಎ ಕಸ್ಟಮರಿ ರೂಲ್ ಹ್ಯಾಸ್ ಎಮರ್ಜ್ ಆಸ್ in order to argue that a customary rule has emerged as an international law, one need to prove few things. ಯಾವಾಗ ಒಂದು ನಡವಳಿಕೆಗಳಿರ್ಬೋದು ಅಥವಾ ಒಂದು ಏನು ರೂಢಿಗಳಿದಾವಲ್ಲ ರಾಷ್ಟ್ರಗಳದು, ಅದು ಯಾವತ್ತು ಅಂತಾರಾಷ್ಟ್ರೀಯ ಕಾನೂನಾಗಿ ಹೊರಹೊಮ್ಮಿದೆ ಅಂತ ಪರಿಗಣಿಸ್ಬೇಕು ಅಂದ್ರೆ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಬೇಕು. ಮತ್ತೆ 2 ಅಂಶಗಳು ಅವಶ್ಯಕತೆ ಇದೆ. ಆ 2 ಅಂಶಗಳು ಪೂರೈಸಿದ್ರೆ ಮಾತ್ರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ವಾಟ್ ವಿ ಸೇ ಒಂದು ರೂಢಿ ಮತ್ತು ಬಳಕೆಗಳು ಅವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಮಾರ್ಪಡ್ತವೆ. ಯಾವಾಗ ಅಂದ್ರೆ ಇಟ್ ಹ್ಯಾಸ್ ಟು ಫಾಲೋ 2 things, ಇಟ್ ಹ್ಯಾಸ್ ಟು ಫುಲ್ಫಿಲ್ 2 ಇಂಪಾರ್ಟೆಂಟ್ ಥಿಂಗ್ಸ್. ಅವ್ಯಾವ ಅಂದ್ರೆ ಮೊದಲನೇದು ಆಬ್ಜೆಕ್ಟಿವ್ ಎಲಿಮೆಂಟ್. ಆಬ್ಜೆಕ್ಟಿವ್ ಎಲಿಮೆಂಟ್ ಅಂದ್ರೆ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಅನ್ನೋ ಪದಗಳನ್ನು ಕೇಳಿರ್ಬೋದು ನೀವು. ಆಬ್ಜೆಕ್ಟಿವ್ ಇಸ್ ಸಮಥಿಂಗ್ ವಿಚ್ ಇಸ್ ಸೇಮ್ ಅಂಡ್ ವಿಚ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಸೈಂಟಿಫಿಕ್ ಮೆಥಡ್ಸ್. ಆಬ್ಜೆಕ್ಟಿವ್ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಥವಾ ಕ್ಲಿಯರ್ ಆಗಿದೆ, ಇಟ್ ವಿಲ್ ಬಿ ಸೇಮ್ ಫಾರ್ ಎವ್ರಿ ಒನ್, ಅದರ ಬದಲಾವಣೆಗಳಿಲ್ಲ, ಅದು ಆಬ್ಜೆಕ್ಟಿವ್ ಟೆಸ್ಟ್, ಆಬ್ಜೆಕ್ಟಿವ್ ಎಲಿಮೆಂಟ್. ಅಥವಾ ಅದನ್ನ ನಾವೇನಂತ ಕರೀತೀವಿ ಸ್ಟೇಟ್ ಪ್ರಾಕ್ಟೀಸಸ್, ಅಂದ್ರೆ ಸಮಥಿಂಗ್ ವಿಚ್ ವಿ ಕ್ಯಾನ್ ಫೀಲ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಿ ಕ್ಯಾನ್ ನೋ, ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಆಬ್ಜೆಕ್ಟಿವ್. ಇಫ್ ವಿ ಕ್ಯಾನ್ ಸಿ, ಟೇಸ್ಟ್ ಅಂಡ್ ಟೆಸ್ಟ್, ಇದು ಈ ಮನೇಲಿ ಮಾಡೋ ಪಾಯಸ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಬರೀ ವಾಸನೆ ಚೆನ್ನಾಗಿದೆ ಅನ್ಬೋದು, ಅಥವಾ ನೀವ್ ಯಾವಾಗೂ ಚೆನ್ನಾಗಿ ಮಾಡ್ತಿರ್ತೀರಿ ಚೆನ್ನಾಗಿರುತ್ತೆ ಅದೆಲ್ಲ ಅಲ್ಲ, ದಟ್ ಇಸ್ ನಾಟ್ ಆಬ್ಜೆಕ್ಟಿವ್, ಅದು ನಿಮ್ಮ ಒಪಿನಿಯನ್. ನಿಮ್ಗೆ ಆಬ್ಜೆಕ್ಟಿವ್ ಅಂತ ಒಂದು ಪಾಯಸ ಚೆನ್ನಾಗಿದೆಯಾ ಇಲ್ವಾ ಮನೇಲಿ ಮಾಡಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಇಫ್ ಯು ಟೇಸ್ಟ್ ಇಟ್, ನೀನ್ ಅದನ್ನ ಬಾಯಿ ಇಟ್ಕೊಂಡು ನೋಡಿದೆ, ಅವಾಗ ನಿಂಗೆ ಫೀಲ್ ಆಯ್ತು, ಓ ಈ ಪಾಯಸ ಚೆನ್ನಾಗಿದೆ. ಸೊ ಹಂಗೆ ಆಬ್ಜೆಕ್ಟಿವ್ ಎಲಿಮೆಂಟ್ ಅಂದ್ರೆ ನಾವು ಮುಟ್ಟಿ ನೋಡಿ ಅಥವಾ ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಬಹುದು, ಅದನ್ನ ಆಬ್ಜೆಕ್ಟಿವ್ ಅಂತ ಕರೀತಾರೆ. ಯಾವ್ದನ್ನ ಸಬ್ಜೆಕ್ಟಿವ್ ಅಂದ್ರೆ ನನ್ನ ಪ್ರಕಾರ ಚೆನ್ನಾಗಿದೆ, ಇನ್ನೊಬ್ರ ಪ್ರಕಾರ ಚೆನ್ನಾಗಿಲ್ಲ ಅನ್ನೋದು ಸಬ್ಜೆಕ್ಟಿವ್. ಸೊ ಆಬ್ಜೆಕ್ಟಿವ್ ಅಂದ್ರೆ ಬಿಸಿ ಇದೆಯಾ ಇಲ್ವಾ, ಓಕೆ ಟೇಸ್ಟ್ ಅನ್ನೋದು ಸಬ್ಜೆಕ್ಟಿವ್ ಆಗ್ತದೆ. ನಾವ್ ಹೇಳೋದು ತಪ್ಪಾಗ್ಬೋದು ನಿಮ್ಗೆ. ಯಾಕಂದ್ರೆ ಒಬ್ಬರು ಪಾಯಸ ಕೊಟ್ರೆ ಒಬ್ಬ ತುಂಬಾ ಚೆನ್ನಾಗಿದೆ ಅಂತ, ಇನ್ನೊಬ್ಬ ತುಂಬಾ ಒಂಚೂರು ಚೆನ್ನಾಗಿಲ್ಲ ಅಂತಾನೆ, ಇನ್ನೊಬ್ಬ ಏನಪ್ಪ ಟೇಸ್ಟೇ ಇಲ್ಲ ಅಂತಾನೆ, ಇನ್ನೊಬ್ಬ ಕೆಟ್ಟ ವಾಸನೆ ಬರ್ತದೆ ಅಂತಾನೆ, ಇನ್ನೊಬ್ಬ ಏನಪ್ಪ ಸಕ್ಕರೆ ಸಾಲದು ಅಂತಾನೆ, ಇನ್ನೊಬ್ಬ ಸರಿಯಾಗಿ ಉಡ್ದಿಲ್ಲ ಅಂತಾನೆ. ಹಿಂಗ್ ಬೇರೆ ಬೇರೆ ಒಪಿನಿಯನ್ ಹೇಳ್ಬೋದು. ಟೇಸ್ಟ್ ಈಸ್ ಸಬ್ಜೆಕ್ಟಿವ್. ಅರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಆಬ್ಜೆಕ್ಟಿವ್ ಅನ್ನೋದಕ್ಕೆ ಮತ್ತೆ ಸಬ್ಜೆಕ್ಟಿವ್ ಅನ್ನೋದಕ್ಕೆ. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಪಾಯಸನ ಚೆನ್ನಾಗಿ ಬಿಸಿ ಮಾಡಿದೀವಿ, ಬಿಸಿ ಮಾಡ್ಬಿಟ್ಟು ಎಲ್ಲರಿಗೂ ಕೊಟ್ವಿ, ಎಲ್ಲರಿಗೂ ಕೇಳ್ತೀವಿ ನಾವು, ಏನು ಅದು ಬಿಸಿ ಇದೆಯಾ ಇಲ್ವಾ ಅಂತ. ಆ ಕ್ಷಣದಲ್ಲಿ ಬಿಸಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು, ಮುಟ್ಟಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಬಿಸಿ ಇದೆ, ಅದು ಆಬ್ಜೆಕ್ಟಿವ್. ಸಬ್ಜೆಕ್ಟಿವ್ ಅಂದ್ರೆ ಆ ಪಾಯಸ ರುಚಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಒಬ್ಬೊಬ್ರು ಅಂತ ಹೇಳ್ತಾರೆ, ಅದು ಸಬ್ಜೆಕ್ಟಿವ್. Something which is based on our opinion is called subjective. Something which is constant, which can be tested physically. ನಾವು ಫಿಸಿಕಲ್ ಅದನ್ನ ಟೆಸ್ಟ್ ಮಾಡಬಹುದು ಅಂದ್ರೆ ಅದನ್ನ ನಾವು ಆಬ್ಜೆಕ್ಟಿವ್ ಅಂತ. ಸೊ ಈ ಯಾವ್ದೋ ಒಂದು ಸಂಪ್ರದಾಯ, ಯಾವ್ದೋ ಒಂದು ಬಳಕೆ ಅಥವಾ ಒಂದು ರೂಢಿ ಇದೆಯಲ್ಲ, ಅದು ಕಸ್ಟಮ್ ಆಗಿದೆಯೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡೋಕೆ 2 ಅಂಶಗಳನ್ನ ಗಮನಿಸ್ತೀವಿ. ಅದ್ರಲ್ಲಿ ಮೊದಲನೇದು ಆಬ್ಜೆಕ್ಟಿವ್ ಎಲಿಮೆಂಟ್, ಎರಡನೇದು subjective element or general recognition of the rule of law or legal obligation according to the opinion of the states. ಇದು ಒಪಿನಿಯನ್ ಸೇರಿದೆ. ನಾನು ಹೇಳಿದ್ನಲ್ಲ, ಪಾಯಸ ಚೆನ್ನಾಗಿದೆಯಾ ಇಲ್ವಾ, ನಾನು ಚೆನ್ನಾಗಿದೆ ಅಂತೀನಿ, ಇನ್ನೊಬ್ಬ ಚೆನ್ನಾಗಿಲ್ಲ ಅನ್ಬೋದು. ಆದ್ರೆ ಅವಾಗ ಅದು ಚೆನ್ನಾಗಿದೆ ಅಂತ ಯೂನಿವರ್ಸಲ್ ಆಗಿ ಹೇಳಕ್ಕಾಗಲ್ಲ. ಯಾವಾಗ ತಿಂದವರೆಲ್ಲ 10 ಜನ ತಿಂತಾರೆ, ಅದನ್ನ ತುಂಬಾ ಚೆನ್ನಾಗಿದೆ ಅಂದ್ರೆ ಅವಾಗ ಅದನ್ನ ನಾವು ಒಪ್ಕೊಂತೀವಿ. ಇದು 2 ರೀತಿ ಎಲಿಮೆಂಟ್ ಇರುತ್ತೆ. ಒಂದು ನೋಡಿ ತಿಳ್ಕೊಳ್ಳೋದು, ಇನ್ನೊಂದು ಬೇರೆ ಬೇರೆ ಜನ ಎಲ್ಲ ಬೇರೆ ಎಲ್ಲರೂ ಸೇರ್ಕೊಂಡು ಅದು ಹಿಂಗೆ ಇದೆ ಅಂತ ಒಪ್ಕೊಳ್ಳೋದು. ದಟ್ ಈಸ್ ಆಬ್ಜೆಕ್ಟಿವ್. ದಟ್ ಈಸ್ ಒಂದು ಫಸ್ಟ್ ಒನ್ ಆಬ್ಜೆಕ್ಟಿವ್. ಎರಡನೇದು ಸಬ್ಜೆಕ್ಟಿವ್ ಒಪಿನಿಯನ್ ಸೇಮ್ ಇದ್ರೆ ಅವಾಗ ಅದನ್ನು ಕೂಡ ನಾವು ಒಪ್ಕೊಂತೀವಿ. ಸೊ 2 ಇರಬೇಕು, ಸಬ್ಜೆಕ್ಟಿವ್ ಪ್ರಿನ್ಸಿಪಲ್ as well as ಆಬ್ಜೆಕ್ಟಿವ್ ಎಲಿಮೆಂಟ್